ಬರ್ರಿ ಸುಗುಣ ಸತ್ಯ ಇಬ್ರಳಿ ಎಲ್ಗೆ ಹೋಗ್ತೀಯ ಬರ್ರಿ. ಎಲ್ಗೆ ಹೋಗೋಣಕ್ಕ? ನಾವು ಸುಮ್ಮನೆ ಹಿಂಗೇನೆ ಇವ್ರ ಮತ್ತಕ್ಕೆ ಹೋಗಿದ್ವಾ ಸತ್ಯಾಕರ್ ಮಂತಕ್ಕೆ. ಹಿಂಗೆ ಅದಕ್ಕೆ ಅಂಗಡಿಗೆ ಹೋಗ್ಬೇಕಾಗಿತ್ತು, ಇಬ್ರಳು ಹಂಗೆ ಜೊತೆಗೆ ಹೋಗ್ತಾ ಇದ್ವಿ. ಅಲ್ಲ ಯಾರು ಬಂದಿರೋದು ನಿಮ್ಮ ಮನೆ ಸುಗುಣ? ಯಾರೋ ಅಕ್ಕಾಯಿ ಬಂದೈತಿ? ನಮ್ಮ ಅಕ್ಕಾಯಿ ಕಣಕ್ಕ. ನಮ್ಮ ಅಕ್ಕಾಯಿ ಬಂದೈತಿ. ಅದೇ ರಾಜ ಐತಲ್ಲ ಹುಡುಗರನ್ನ ಕರ್ಕೊಂಡು ಅಕ್ಕೆ ಬಂದೈತಲ್ಲಿ. ಬಿಡು, ಹಿಂಗೆ ಯಾರನ್ನ ಬರ್ತಾ ಇರಬೇಕು, ಸಂಬಂಧಿಕರು ಅಂದಮೇಲೆ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ, ಬರಬೇಕು ಸಂಬಂಧಿಕರ ಅಂದಮೇಲೆ. ಊಟ ಆತೇನು ರಜಕಯ್ಯ? ಊಟ ಏನು ಆತಮ್ಮ. ಯಾರ ಇವಾಗ ನನ್ನ ತಾಯಿ ರೀತಿಗೆ ಆಪ್ರೇಷನ್ ಆಗೈತಂತೆ. ನೋಡಮ್ಮ, ಅವಳು ಮಾತ್ರ ನುಂಗಿದ್ಲಂತೆ. ಮಾತ್ರ ನುಂಗಿರೋಕ್ಕೆ ಆಪ್ರೇಷನ್ ಆಗೈತಂತೆ. ಆಪ್ರೇಷನ್ ಆಗಿ ಇವಾಗ ಜನಕ ಇದ್ದಾಳಂತೆ ಅಂತ ಯಾರ ಹಂಗಂದ್ರು ಕಣೆ ನಮ್ಮ ತಾಗಿ. ನೋಡಮ್ಮ ಎಂಥ ಕೆಲಸ ಆಗೈತಿ ಅಲ್ವೇ? ಹಂಗ ಕಣ್ಣ ರಜಕಯ್ಯ, ನಮಗೆ ಗೊತ್ತಿಲ್ಲ. ನೀನು ಹೇಳ್ದಾಗಲೇ ಅಮ್ಮ ಗೊತ್ತಾಗಿದ್ದು. ಇಲ್ಲ ಆಪ್ರೇಷನ್ ಆಗೈತಂತೆ. ಮಾತ್ರ ನುಂಗಿದ್ಲಂತೆ ಆತನ. ಆಪ್ರೇಷನ್ ಆಗೈತಂತೆ, ಉಳಿಯಂಗೆ ಇರಲಿಲ್ಲಂತೆ. ಇನ್ನೊಂದು ಅರ್ಧ ಗಂಟೆ ಕರ್ಕೊಂಡು ಹೋಗ್ಲಿಲ್ಲ ಅಂದರೆ ಉಳಿತಿರ್ಲಿಲ್ಲಂತೆ. ನೋಡಮ್ಮ ಹೆಂಗೆ ಸಮಯಕ್ಕೆ ಸರಿಯಾಗ ಅಮ್ಮಯ್ಯನೂ ಬಂದವಳೆ. ಅವ್ರ ಅಮ್ಮಯ್ಯ ಬರಲಿಲ್ಲ ಅಂದರೆ ಅವ್ನು ಹಬ್ಬನೇ ಪರದಾಡ್ಬೇಕಾಗಿತ್ತು. ಇವಳು ರಾಜನೂ ಹೋಗಿಲ್ಲ ಏನಿಲ್ಲ. ಹೆಂಗೆ ಸಮಯಕ್ಕೆ ಸರಿಯಾಗ ಅವ್ರ ಅಮ್ಮಯ್ಯ ಬಂದವಳೆ. ಅವ್ನು ಹಬ್ಬನೇ ಆಗಿದ್ರೆ ಎಲ್ಲಿ ಪರದಾಡನು. ಇನ್ನೊಂದು ಅರ್ಧ ಗಂಟೆ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಉಳಿತಿರ್ಲಿಲ್ಲ ಅಂತಂದ್ರೆ. ಬಿಡು, ಮೆರೆದಿರೋದಕ್ಕೆ ಸರಿಯಾಗಿ ದೇವರಮ್ಮನೂ ಸರಿಯಾಗೆ ತೋರಿಸ್ತಾ ಇದ್ದಾನೆ. ಅದಕ್ಕೆ ಮತ್ತೆ ಚೆನ್ನಾಗಿದ್ದಾಗ ಎಷ್ಟನ ಆಡಬಾರ್ದು ಅಂಬೋದು, ಸುಧಾರಿಸ್ಬೇಕು ಅಂಬೋದು. ಆಡೋದು ದೊಡ್ಡದಲ್ಲ, ಇವಾಗ ಗೊತ್ತಾಗೈತೆ ತಗ ಅವಳಿಗೆ. ಮತ್ತು ಎಷ್ಟು ಜಂಬ ದೌಲತ್ತು ಯಪ್ಪ, ಇಡೀ ಊರಂಗ ಮೂರಾಗ ಯಾರಿಗೂ ಇಲ್ಲ ಬಿಡು. ಅಷ್ಟು ಜಂಬ ದೌಲತ್ತಿತ್ತು ಅವಳ್ತಾಗಿ. ಬಿಡು, ಏನು ಅವ್ರ ಅಮ್ಮ ಇರೋ ಕುರಿ ಇದ್ದಾವೆ ಮಸ್ತಾಗಿ ತೋರಿಸ್ತಾರೆ. ಅವ್ರ ಅಪ್ಪ ಇರೋವೆಲ್ಲ ಕುರಿ ಇದ್ದಾವೆ ತೋರಿಸ್ತಾರೆ ಬಿಡು. ನಿನ್ಗೆ ಯಾಕಕ್ಕ, ಅವ್ರ ಅಮ್ಮ ಬಂದೈತಲ್ಲ ತೋರಿಸುತ್ತಿ. ಅಲ್ವೇ ಕುರಿ ಇದಾವಂತಲ್ಲಿ ಅವ್ರ ಅಮ್ಮ ಇರೋವು. ಮಸ್ತಾಗಿದಾವಂತಲ್ಲಿ, ಚೆನ್ನಾಗಿದಾರಂತ ಮನೆ ಕಡಿಕಿ. ಈ ಬಾರಿ ಸತ್ಯ ಹೋಗೋಣ. ಈ ಅಮ್ಮ ಒಳ್ಳೆಯಳಲ್ಲ, ಬಾ ಯಾಕೆ ಬೇಕು ಅಕ್ಕ. ಹೋಗ್ತೀವಿ ಕಣಕ್ಕ, ಸ್ವಲ್ಪ ಅಂಗಡಿಗೆ ಹೋಗ್ಬೇಕು, ಏನೋ ತರಬೇಕು ಉಕ್ಸು ಅವನ್ನೆಲ್ಲನ. ಜಾಕೆಟ್ಗೆ ಉಕ್ಸ್ ಹಾಕ್ಬೇಕು, ಅದಕ್ಕೆ ಸುಗುಣ ಒಂದೆರಡು ಹಾಕ್ಕೊಡ್ತಾಳೆ, ಅದಕ್ಕೆ ತಗೊಂಬರ್ಬೇಕು. ಹೋಗ್ತೀವಿ. ಸರಿ ಅಮ್ಮ ಆಯ್ತು. ಇವಳು ತಂದಿಕ್ಕಕ್ಕೆ ಕಾಯ್ತಿರ್ತಾರೆ ರಾಜಮ್ಮ. ನಮ್ದು ಅವ್ರ ತಾಗ ಹೇಳ್ತಾಳೆ, ಅವ್ರು ನಮ್ಮ ತಾಗ ಹೇಳ್ತಾಳೆ. ಇವ್ರ ತಾಗ ಆತ ಮಾತಾಡೋದೇ ಅಲ್ಲ ನಡಿ. ಸತ್ಯ ಇವ್ ಪಿಟ್ಟಿಂಗ್ ರಾಣಿ. ರಾಜಮ್ಮನ ತಗು ಸೆನಕ ಇದ್ದಾಳೆ, ನಮ್ಮ ತಗೋನು ಸೆನಕ ಇದ್ದಾಳೆ. ನಮ್ಗೊಂದು ಹೇಳ್ತಾಳೆ, ಅವ್ರಿಗೊಂದು ಹೇಳ್ತಾಳೆ. ಯಾಕೆ ಸುಮ್ಮನೆ 9 ವರ್ಷದ ಯಾವುದೂ ಇಲ್ಲ ನಡಿ. ಹೇಳ್ತಾಗ ಏನೋ ಮಾತಾಡೋದೇ ಅಲ್ಲ ನಾವಿಬ್ರು. ಏನು ರಜಮ್ಮ ಆತೇನೆ ಊಟ? ಆತ್ಕೊಂಡ್ರಂಗಜ್ಜಿ. ನಿಮ್ದು ಆತಿ? ಆತಮ್ಮ ಇವಾಗಿನ ಆತು. ರಾಜಮ್ಮ ಬರ್ತಾ ಇದ್ದಾಳೆ ಆಕನ. ಬಾ ರಾಜಮ್ಮ ಬಾರೇ. ಎಲ್ಗೋಗ್ತಿದ್ದಿತ್ತ? ಎಲ್ಲಿಗೆ ಹೋಗ ನಮ್ದೊಂಥರ ಪರಿಸ್ಥಿತಿ ಕಣೆ ರಾಜಮ್ಮ, ಹೇಳ್ಬಾರ್ದು. ನಮ್ಮ ಮನೆ ಆಳ ದುಡ್ಡು ಕೊಡ್ರಿ ಅಂತ. ಅವಳು ನೋಡಮ್ಮ ಯಾತ ಮಾತ್ರ ನುಂಗಿ ಅಂತ ಕೆಲಸ ಮಾಡ್ಕೊಂಡವಳೆ. ಆಪ್ರೇಷನ್ ಮಾಡಿಸಿ ಅವನಂತಿ, ಆಪ್ರೇಷನ್ ಆಗೈತಂತಿ. ನೋಡಮ್ಮ ಮನೆಯಾಳ ಅಂತ ಕೆಲಸ ಮನೆಯಾಳ ಮುಂದೆ ಅಂತ ಕೆಲಸ ಮಾಡ್ಕೊಂಡವಳೆ, ಎಲ್ಲರಿಗೂ ತಲೆಗೆ ತರಕ್ಕೆ. ನಮ್ದೊಂದು ಸಮಸ್ಯೆ ಕಣಿ. ಅಲ್ಲ ಇವಾಗ ಏನಾಗೈತೆ ಅಂತ ನೀನು ಹಿಂಗೆ ಈ ಪಾಟಿ ಬೇಜಾರಾಗ್ತೀಯ? ಬೇಜಾರಾಗಕ್ಕೆ ಹೋಗ್ಬೇಡೋ. ಸುಮ್ಮನೆ ಸೆನಕಿರೋದು ಕಲ್ಕ. ಅವಳು ತಗೋ ಸೆನಕಿರು. ಇವಾಗ ನೀವಿಬ್ರು ಗುದ್ದಾಡಿ ಸಾಕು, ಕಾತ್ಕೊಂಡಿದ್ದಾರೆ ನೋಡೋಕ್ಕೆ. ಅಸತ್ಯನ ಸುಗೋಣ ಅದಕ್ಕೆ ಮತ್ತೆ ಅವನಿಗೆ ಹೇಳಿ ಆ ಜಗ್ಗುಗೆ ಮದುವೆ ಮಾಡಿಸಿರೋದು ನಿಮ್ಮ ಬಂಟಿಗೆ, ನೀವಿಬ್ರು ಗುದ್ದಾಡಲಿ ಅಂತ. ನೀವು ಸೆನಕಿರಬೇಕು ಅತ್ತೆ ಸೊಸಿ. ಸುಮ್ಮನೆ ಆಡ್ಕೆಮರಿಗೆಲ್ಲ ಸಾದ್ರ ಆಗಬಾರ್ದು. ರೀತರು ಸೆನಕ ಇದ್ದಾರೆ ಮನೆ ಕಡೆಗೆ. ಅವ್ರ ಅಮ್ಮ ಇರೋವು ಕುರಿ ಇದ್ದಾವೆ ಮಸ್ತಾಗಿ. ಕುರಿ ಎಲ್ಲ ನಾ ಮಸ್ತಾಗ ಇದ್ದಾವಂತಾರೆ ಅಮ್ಮ ಇರೋವು. 120 ಕುರಿ ಏನೋ 130 ಕುರಿ ಏನೋ ಇದಾವಂತೆ. 10 ಎಕರೆ ವಾಲೆ ಐತಂತೆ. ನೀನು ಸೆನಕಿರು. ಸುಮ್ಮನೆ ಕಣಿ. ಅವಾಗ ಜಯ್ಯಮ್ಮ ಹೇಳ್ಕೊಂಡು ಓಡಾಡವಳು. ನಮ್ಮ ತಂಗಿರೋ ಕುರಿ ಇದ್ದಾವೆ ಅಂತ ಹೇಳಿ. ಅವಾಗ ಹಂಗೆಲ್ಲ ಹಂಗಂಬರಿ ಹೇಳು ಮಸ್ತಾಗಿ ಕುರಿ ಇದ್ದಾವೆ ಅಂತ. ಯಾತಿದ್ರೆ ಏನಕ್ಕೆ ಬಂದಂಗೆ ಬಿಡೆ ರಾಜಮ್ಮ, ಮರ್ಯಾದೆ ಹೋದ್ಮೇಲೆ. ಬೇಜಾರ ನನ್ನ ಮಗ ಹಿಂಗೆ ಮಾಡಬಾರ್ದಾಗಿತ್ತು ಕಣಿ. ಯಾಕೆ ಬೇಜಾರ ಮಾಡ್ಕೊಂತೀಯ? ಬೇಜಾರ ಮಾಡ್ಕೋಬೇಡ. ಈಗ ಜಯಮ್ಮನ ಮನೆ ಹಂಗೇನೆ ನಿನ್ನ ಮನೇನು ಆಗೋದು ಬೇಡ. ನೀನು ಸೆನಕಿರು. ನಿಮ್ಮ ಕಂಟಿದನು ಮದುವೆ ಆದಮೇಲೆ ಎಲ್ಲರೂ ಸೆನಕಿರೋದು ಕಲ್ಕಳ್ರಿ. ಇಬ್ಬರು ಸೊಸೆಯರು, ಇಬ್ಬರು ಮಕ್ಕಳು ಎಲ್ಲರೂ ಸೆನಕಿರೋದು ಕಲ್ಕಳ್ರಿ. ವಿಜಯ್ ಇದು ನೋಡಲ್ವಿ. ಒಂದಿನ ಸೆನಕಿದ್ರೆ 16 ದಿನ ಸೆನಕಿರಲ್ಲ ಸೊಸೆತಾಗೆ. ಅದಕ್ಕೇನೆ ನೀನು ಚೆನ್ನಾಗಿರೋದು ಕಲ್ಕ. ಅವ್ರು ಈ ಥರ ಸೆನಕ ಇದ್ದಾರೆ, 1-2 ದಿನ ನೋಡ್ಕೊಂಡು ಸೆನಕಿರೋದು ಕಲ್ಕ. ನೀವಿಬ್ರೊಳಗೆ ಗುದ್ದಾಡಿ ಸಾಕುಂತ ಕಾತ್ಕೊಂಡಿದ್ದಾರೆ ಜನ. ನೋಡಪ್ಪ ಹೆಂಗಿದ್ದಾರೆ ಅಂತ ಹೇಳಿ ನೊಂದ್ಕೋಬೇಕು. ಹಂಗಿರ್ಬೇಕು. ಈಗಿನ ಜನ ಗುದ್ದಾಡಿರ್ಸಕ್ಕೆ ನೋಡೇವು ಅಂತ ಕಾತ್ಕೊಂಡಿದ್ದಾರೆ. ಸೆನಕಿರ್ರಿ. ಹೆಂಗನ ರೀ ಥರವು ಕುರಿ ಇದ್ದಾವೆ ಅಂತಾರೆ. ಕುರಿ ಇದ್ದಾರೇನೆ ಈ ಕಾಲದಾಗೆ
ಸಾವುಕಾರು ಅದಕ್ಕೆ ದುಡ್ಡು ಕೊಟ್ಟು ಒಂದಿಟ್ಟು ಸೆನಕ್ಕಿರಬೇಕು ಸೆನಕ್ಕಿದ್ರತ್ತ ಅವ್ರ ಅಪ್ಪರು ಮನೆ ಕಡೆ ಸೆನಕ್ಕಿದ್ರೆ ಅವ್ರ ಅಮ್ಮರು ಮನೆ ಕಡೆ ಸೆನಕ ಇದ್ದಾರೆ ಅಂತ ಹೇಳ್ತಾಳೆ ರಾಜಮ್ಮ. ಅದಕ್ಕೆ ನೀ ಸೆನಕ್ಕಿರಬೇಕು ಸುಮ್ಮನೆ ಸೆನಕ್ಕಿತ್ಕೊಂಡು ಹೋದ್ರೆ ಯಾವುದಿರಲ್ಲ ಅನ್ನಿಸ್ತೈತೆ ನನಗೇನ. ಕುರಿ ಇದಾವೆ ಅಂತಾರೆ ಹೆಂಗೆ ವಾಡ್ಕೆ ಗಿಡಕ್ಕೆ ಮಂದೆ ಪಂದೆ ಬಿಡ್ಸೋಕ್ಕೆಲ್ಲ ಕುರಿ ಪರಿ ವಾಡ್ಕ ಬೋರ್ಬೋದು ಹೆಂಗೆ ಸೆನಕ್ಕಿರ್ಬೋದತ್ತ. ರೀತನವಾಗ ಗಂಬಳ್ ನಂತಾಗಿ ರಜಕ್ಕೆ ನಮ್ಮ ಅಪ್ಪ ಇರೋ ಕುರಿ ಇದ್ದಾವೆ ಅಂತ ಎಲ್ಲ ಏಳಾಳು. ಇವಾಗ ಹೇಳ್ತಾ ಇದ್ದಾಳೆ ಅಂದಮೇಲೆ ಸೆನಕ್ಕಿರ್ಬೇಕು ಸುಮ್ಮನೆ ಸೆನಕ್ಕಿತ್ಕೊಂಡು ಹೋದ್ರೆ ಯಾವುದೂ ಇರಲ್ಲ. ಯಾಕೆ ರಾಜಕ್ಕ ಯಾಕೆ ಯೋಚನೆ ಮಾಡ್ತೀಯ? ನನಗೂ ಹಂಗೆ ಅನ್ನಿಸ್ತೈತೆ ಕಣೆ ರಾಜಮ್ಮ, ನೀನು ಹಂಗೆ ಅಂದಲ್ಲ. ಸೆನಕ್ಕಿತ್ಕೊಂಡು ಹೋಗ್ಬೇಕು ನೋಡು, ನಾವು ಗುದ್ದಾಡಿದ್ರೆ ಎಲ್ಲರಿಗೂ ಸದ್ರ ಆಗ್ತೀವಿ. ಆ ಚಂದ್ರಪ್ಪಕ್ಕೆ ನಮ್ಮ ಅಯ್ಯಪ್ಪ ನಂಬಕ್ಕೆ ಕಾತ್ಕೊಂಡಿರ್ತಾನಂತೆ. ಅಲ್ಲ ಶಾಲೆ ಬೋತ್ತಾನ ಅಂದ್ಕೊಂಡು ನಮ್ಮ ಅಯ್ಯಪ್ಪ ನಂಬಕ್ಕೆ ನಮ್ಮ ಅಯ್ಯಪ್ಪ ಅವ್ನು ನನ್ನ ಉಂಬಕ್ಕೆ ಕಾಯ್ತಾ ಇದ್ದಾನೆ ಅಂತ ಅಂಬುತ್ತೆ. ಅಂದ್ರೆ ಹಿಂಗೆ ಮಾಡಬಾರ್ದಾಗಿತ್ತು ಹೇಳಿ ನಿನ್ನ ಮಗ. ಇವಾಗ ಏನಮ್ಮ ಏನು ಕೊಡಾರು? ನಿನ್ನ ತಮ್ಮನ ಮಗಳೇ ಇದ್ಲು, ಗನ್ವಾಗ ಮಾಡ್ಕೋಬೋದಾಗಿತ್ತು. ಅಯ್ಯೋ ಏನು ಮಾಡೋಕ್ಕಾಗಲ್ಲ, ಹಣೆ ಬರ್ದಾಗ ಹಿಂಗೆ ಆಗಬೇಕು ಅಂಬದು ಬರ್ದಿದ್ರೆ ಯಾರ ಕೈಲೇನು ತಪ್ಸೋಕ್ಕಾಗಲ್ಲ. ಅದನ್ನೇನೇನು ಇಕ್ಕಮ್ಮಕ್ಕೆ ಹೋಗ್ಬೇಡ ನೀನು. ಸುಮ್ಮನೆ ಸೆನಕ್ಕಿರೋದು ಕಲಿ. ರೀತನೂ ಸೆನಕ್ಕೈದಾಳೆ, ಒಳ್ಳೆ ಹುಡುಗಿ. ಅಮ್ಮಯ್ಯರೂ ಮನೆ ಕಡೆಗೆ ಸೆನಕ್ಕೈದಾರೆ, ಅವರು ನೋಡ್ಕೊಂತಾರೆ. ಕುರಿ ಪರಿ ಇದ್ದಾವೆ. ಹೆಂಗೆ ಓಸಾರು ಸೆನಕ್ಕಿರ್ರಿ. ನಿನ್ನ ಮಗೊಂದು ಸಣ್ಣಂದು ಅವನದು ಮದುವೆ ಆದ್ರತ್ತ ಓಸಾರು ಸೆನಕ್ಕಿರ್ಬೋದು. ಕಣ್ರಜಮ್ಮ ಅಲ್ವೇನಿ? ಎಲ್ಲರೂ ಸೆನಕ್ಕಿದ್ರೆ ಯಾವುದೂ ಇರಲ್ಲ ಅಲ್ಲಿ. ಈಗ ಜಯಮ್ಮರ ಮನೆ ನೋಡಿದ್ರೆ ಹಂಗೇನೆ ಹೆಂಗೆ ಅನ್ಸುತ್ತಿಬ್ಬಳು ಸೊಸೆಯರು ಮಕ್ಕಳು ಎಲ್ಲ ಗುದ್ದಾಡ್ತಾರಲ್ಲಿ. ಯಪ್ಪರ ಮನೆ ರಂಪ ರಾಮಾಯಣನೇ ನಡೆದೋಗೈತಿ. ನಮ್ಮ ಮನೆಗೆ ಒಂದು ನಡೆಯೋದು ಬೇಡ. ಮತ್ತೆ ಯಪ್ಪ ಮನೆಯಾಗ ಒಂದೊಂದಲ್ಲ. ಅಯ್ಯೋ ದೊಡ್ಡ ಸೊಸೆದಾದ್ಮೇಲೆ ಸಣ್ಣ ಸೊಸೆದಾದ್ಮೇಲೆ ಜಯಮ್ಮಂದು ಚಂದ್ರಪ್ಪಂದು. ಅಯ್ಯೋ ಅವ್ರ ಮನೆಯಾಗ ಒಬ್ರು ಸೆನಕ್ಕಿದ್ರೆ ಒಬ್ರು ಸೆನಕ್ಕಿರಲ್ಲ. ಎಲ್ಲ ಬರೀ ಇಂಥವೇನಿ. ಮನೆ ಅಂದಮೇಲೆ ಗೊತ್ತಾವಮ್ಮ. ಏನು ಮಾಡೋಕ್ಕಾಗಲ್ಲ, ಎಲ್ಲಾರ ಮನೆಯಾಗೂ ಇದ್ದಾವೆ ಕಣಿ. ಒಬ್ರು ಸೆನಕ್ಕಾಗತ್ಕೊಬ್ರು ಯಾವ್ದಾನ ಒಬ್ರು ತಿಳ್ಕೊಂಬೋದು ಎಟ್ಕೊಂಬೋದು. ಎಲ್ಲಾರ ಮನೆಗಳಾಗೂ ಇದ್ದಾವೇನಿ. ನಮ್ಮ ಮನೆಗಳವು ಇದ್ದಾವೇನೆ, ಅವ್ರ ಮನೆಗಳವು ಇದ್ದಾವೆ, ನಿಮ್ಮ ಮನೆಗಳವು ಇದ್ದಾವೆ, ಎಲ್ಲರ ಮನೆಗೂ ಇದ್ದಾವೇನಿ. ಹೆಂಗ ಸೆನಕ್ಕಿರಮ್ಮ, ಏನು ಮಾಡೋಕ್ಕಾಗುತ್ತೆ, ಆಗೋದಾಗೈತಿ. ನಾನು ಅದನ್ನೇ ಹೇಳೋದು ನಮ್ಮ ಅಯ್ಯಪ್ಪ ಕೇಳಿ. ಸುಮ್ಮನೆ ಸೆನಕ್ಕಿರಲ್ಲ ಕಣಪ್ಪ, ಸೆನಕ್ಕಿರನ ಎಲ್ಲಾರ ತಗೋನು ಅಂತ ಹೇಳೋದು. ಇನ್ನೇನು ಮಾಡೋಕ್ಕಾಗುತ್ತೆ. ಇವಾಗ ನಮ್ಮ ಹುಡುಗನ ಮಕ್ಕ ನೋಡಬೇಕು, ಅವ್ನು ತಿರ್ಗಿ ಬೇಜಾರಾಗಿ ಎಲ್ಲ ಸವಾಸ. ಮತ್ತೆ ಅವಳು ಆಮೇಲೆ ಒಂದು ದಡಮಯ್ಯ ಅಂತ ಹೇಳಿ ಅಲ್ಗೋದ್ರೆ ಏನು ಮಾಡ್ತೀಯ? ನಿಮ್ಮ ಮಗನ ಕರ್ಕೊಂಡು ನೀವು ಈಸ್ತಿನ ಒಬ್ರು ಮನೆ ಬಾಕ್ಲಕ್ಕೆ ಹೋಗಿಲ್ಲ, ಅವ್ರ ಮನೆ ಬಾಕ್ಲಕ್ಕೆ ಸುತ್ತಾರ್ಕೊಂಡು ಅವಳು ದಡಮಯ್ಯ ಅಂತ ನೀವು ಮಾತಾಡ್ಸಲ್ಲ ಸಿಟ್ಟಿಗೆ ಅವ್ರು ತಕ್ಕೋ ಹೋದ್ರೆ ಏನು ಮಾಡ್ತೀಯ? ಸುಮ್ಮನೆ ಸೆನಕ್ಕಿರೋದು ಕಲಿ. ನೀವು ಸೆನಕ್ಕಿದ್ರೆ ಯಾರಿಗೂ ಅವ್ರಿಗೆ ಮಾತಾಡೋಕ್ಕೆ ಮಕ್ಕಿರಲ್ಲ. ಇಲ್ಲಾಂದರೆ ಅವರಿಗೆ ನೀವು ಸಾದ್ರ ಮಾಡಿಕೊಟ್ಟಂಗಾಗುತ್ತೆ. ಒಟ್ಟಿನಲ್ಲಿ ನೀವು ಸೆನಕ್ಕಿರಮ್ಮ, ಚೆನ್ನಾಗಿತ್ಕೊಂಡು ಹೋಗ್ರಿ. ಒಟ್ಟಿನಲ್ಲಿ ಅಮ್ಮಾರನೇ ಯಾರಕ್ಕೆ ನಾವು ಸೆನಕ್ಕಿರ್ಬೇಕು. ನಾವು ಸೆನಕ್ಕಿದ್ರೆ ಯಾರು ಮಾತಾಡಲ್ಲ ಕಣೆ. ಒಟ್ಟಿನಲ್ಲಿ ನಾವು ಸೆನಕ್ಕಿತ್ಕೊಂಡು ಹೋಗ್ಬೇಕು ಅಷ್ಟೇನೆ. ನಾವು ಎಲ್ಲ ಸೆನಕ್ಕಿರ್ತೀವಿ ಇನ್ಮೇಲಿಂದನ. ನಾನು ನಮ್ಮ ಸೊಸೆಯರು ಎಲ್ಲನ ರೀತಾರು ಅವ್ರ ಮನೆ ಕಡೆಗೆ ಸೆನಕ್ಕಿದ್ದಾರೆ ಅಂದಮೇಲೆ ಸೆನಕ್ಕಿರ್ಬೇಕು ನಾನು. ಹೇಳೋಳು ಪಾಪ ಅವ್ರ ರೀತ. ಹೆಂಗೆ ಸೆನಕ್ಕಿರ್ತೀನಿ ಪಾಪ, ಕಷ್ಟ ಬೇರೆ ಚೆನ್ನಾಗಿ ಆಗ್ಬೇಕು ಇವಾಗ. ಕಷ್ಟ ಬೇರೆ ಅಂತಾರಲ್ಲ, ಅದಕ್ಕೇನೆ ಇನ್ಮೇಲಿಂದ ನಾನು ಸೊಸೆತಾಗೆ ಚೆನ್ನಾಗಿರೋಣ ಅಂತ. ಎಲ್ಲರೂ ಚೆನ್ನಾಗಿರ್ತೀವಿ ಇನ್ಮೇಲಿಂದ. ನೋಡ್ತಾ ಇರ್ರಿ ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.